ಹೆಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀರಿ. ನೀವೆಲ್ಲರೂ ನಿಮ್ಮ ಎಕ್ಸಾಮ್ಸ್ನ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಎಕ್ಸಾಮಿನೇಷನ್ ಹಾಲಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಟಿಪ್ಸ್ ನಾವು ನೆನ್ಪಿಟ್ಕೊಳ್ಬೇಕು, ಪ್ರಿಪೇರ್ಡ್ ಆಗಿರಬೇಕು ಅಂತ ಹೇಳಿದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಬರೋಣ. ಓಕೆ, ಸೊ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಟಿಪ್ಸನ್ನು ನಾನು ಆಲ್ರೆಡಿ ಹಾಕಿದ್ದೀನಿ. ನಾವು ಟಿಪ್ 1 by 1 ಡಿಸ್ಕಷನ್ ಮಾಡ್ತಾ ಬರೋಣ. ಟಿಪ್ ನಂಬರ್ 1 ಬಂದುಬಿಟ್ಟು ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಕೇರ್ಫುಲಿ. ನೀವು ಎಕ್ಸಾಮಿನೇಷನ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಪ್ರೀ ಬೋರ್ಡ್ಸಲ್ಲಿ, ಕ್ಲಾಸ್ ಟೆಸ್ಟಲ್ಲಿ ಆಲ್ರೆಡಿ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ನಿಮ್ಮ ಮೈಂಡ್ ಅದಕ್ಕೆ ಏನಾಗಿರುತ್ತೆ, ಯೂಸ್ ಟು ಇಟ್ ಆಗಿರುತ್ತೆ. ಆ ಇನ್ಸ್ಟ್ರಕ್ಷನ್ಸ್ನ ನೀವೇನು ಮಾಡಿ ರಿಕಾಲ್ ಮಾಡ್ತಾ ಬನ್ನಿ. ಅದೇ ಥರ ಫೈನಲ್ ಎಕ್ಸಾಮ್ನಲ್ಲಿ ಇನ್ಸ್ಟ್ರಕ್ಷನ್ಸ್ ಏನೆಲ್ಲ ಇರುತ್ತೆ ಅಂತ ಹೇಳೋದನ್ನು ಪ್ರೀವಿಯಸ್ ಇಯರ್, ಪಾಸ್ಟ್ ಇಯರ್ ಕ್ವೆಶನ್ಸಲ್ಲಿ ನೀವು ಒಂದಿಷ್ಟು ನೋಡ್ಬೋದು. ಇನ್ಸ್ಟ್ರಕ್ಷನ್ನ ನೀವು ಆಲ್ರೆಡಿ ಅದನ್ನ ಓದಿರಿ. ಸೊ ಇಟ್ಸ್ ಲೈಕ್ ಪ್ರಿಪೇರ್ಡ್ ಫಾರ್ ದ ಇನ್ಸ್ಟ್ರಕ್ಷನ್. ಹಾಗಾಗಿ ಇನ್ಸ್ಟ್ರಕ್ಷನ್ ಕೊಡಬೇಕಾದ್ರೂ ಕೂಡ ನಿಮ್ಮ ಮೈಂಡ್ ಏನಾಗಿರುತ್ತೆ, ಅಲರ್ಟ್ ಆಗಿರುತ್ತೆ. ನೆಕ್ಸ್ಟ್, ಕ್ಯಾರಿ ಆಲ್ ದ ರಿಕ್ವೈರ್ಡ್ ಮೆಟೀರಿಯಲ್ಸ್. ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾವು ಎಷ್ಟೇ ಆ್ಯಕ್ಟಿವ್ ಆಗಿ ನಮ್ಮ ಲೈಫಲ್ಲಿ ಡೇ ಟು ಡೇಸ್ ವರ್ಕನ್ನು ಮಾಡ್ತಾ ಇದ್ರು ಕೂಡ ಈ ಎಕ್ಸಾಮ್ ಟೈಮಲ್ಲಿ ಬಿಕಾಸ್ ಆಫ್ ದಿ ಆ್ಯಂಕ್ಷಿಯಸ್ನೆಸ್ ಕೆಲವೊಂದಿಷ್ಟು ಐಟಮ್ಸ್ಗಳನ್ನ ನಾವು ಮರಿತೀವಿ. ಹಾಲ್ ಟಿಕೆಟ್ ಆಗಿರ್ಬೋದು, ಅಥವಾ ಇಂಪಾರ್ಟೆಂಟ್ ಜೊಮೆಟ್ರಿಕಲ್ ಐಟಮ್ಸ್ ಆಗಿರ್ಬೋದು, ಪೆನ್, ಪೆನ್ಸಿಲ್, ಎರೇಸರ್, ಯಾವುದಾದ್ರೂ ಐಟಮ್ಸ್ ಆಗಿರ್ಬೋದು. ಅದನ್ನು ರೀಚೆಕ್ ಮಾಡಿ, ಚೆಕ್ ಲಿಸ್ಟ್ ಇಟ್ಕೊಳ್ಳಿ ಬಿಫೋರ್ ಯು ಲೀವ್ ದ ಎಕ್ಸಾಮ್, ಬಿಫೋರ್ ಯು ಲೀವ್ ಯೋರ್ ಹೌಸ್ ಟು ದ ಎಕ್ಸಾಮಿನೇಷನ್ ಹಾಲ್. ಆ ಚೆಕ್ ಲಿಸ್ಟ್ ಎಲ್ಲ ಟೈಮಲ್ಲೂ ಚೆಕ್ ಮಾಡ್ತಾ ಹೋಗಿ, ಇದೆಯಾ ಅಂತ ಹೇಳ್ಕೊಂಡು. ಸೊ ಈಗ ನಿಮ್ಮ ಮೈಂಡ್ ಆ ಟೈಮಲ್ಲಿ ಥಿಂಕ್ ಮಾಡಲ್ಲ. ಲಾಟ್ ಆಫ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಅಲ್ಲ. ಟೈಮಿಗೆ ಹೋಗಬೇಕು, ಎಕ್ಸಾಮಿನೇಷನ್ ಹಾಲಲ್ಲಿ ಪೇಪರ್ ಯಾವ ಥರ ಇರುತ್ತೆ ಅಂತೇಳಿ ಚಿಂತೆ ಇರುತ್ತೆ. ನೀವು ರಿವೈಸ್ ಮಾಡಿರೋದು ಕೆಲವೊಂದಷ್ಟು ಆಮೇಲೆಗೆ ಅಂತೇಳಿ ಇಟ್ಕೊಂಡಿರ್ತೀರ. ಆ ಟೈಮಲ್ಲಿ ನೀವು ಎಲ್ಲ ಐಟಮ್ಸ್ನ ತೊಗೊಂಡಿರ್ತೀರ ಅಂತ ಹೇಳೋದನ್ನು ಗೊತ್ತಿರಲ್ಲ. ಸೊ ಬೆಟರ್ ಪ್ರೀವಿಯಸ್ ನೈಟೇ ನಾಳೆ ಎಕ್ಸಾಮಿನೇಷನ್ ಹಾಲಿಗೆ ಬೇಕಾಗಿರುವಂಥ ಯಾವುದೆಲ್ಲ ಐಟಮ್ಸ್ ಇದೆಯೋ ಅದನ್ನ ಬ್ಯಾಗಲ್ಲಿ ಪ್ಯಾಕ್ ಮಾಡಿಟ್ಕೊಳ್ಳಿ. ಅದೇ ಥರ ನೀವು ಎಕ್ಸಾಮಿನೇಷನ್ ಹಾಲಿಂದ ಬರಬೇಕಾದ್ರೂ ಕೂಡ ಡೆಸ್ಕ್ ಮೇಲೆ ಕೆಲವೊಂದು ಸಲ ಹಾಲ್ ಟಿಕೆಟ್ನ ಮರ್ತು ಬರ್ತೀರಾ, ಪೆನ್ ಆ್ಯಂಡ್ ಪೇಪರ್ನ ಮರ್ತು ಬರ್ತೀರಾ. ಅದನ್ನ ಮಾಡದೆ ಪ್ರತಿಯೊಂದು ಐಟಮ್ಸ್ ನೀವೇನು ತೊಗೊಂಡೋಗಿರುತ್ತೋ ಅದನ್ನು ವಾಪಸ್ ತಗೊಬರುವಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಯಾವಾಗಲೂ ನಿಮ್ಮ ಮೈಂಡಲ್ಲಿ ಇರಬೇಕು. ಇಲ್ಲಾಂದರೆ ನೆಕ್ಸ್ಟ್ ಎಕ್ಸಾಮಿಗೆ ಅದೇನು ಮಾಡುತ್ತೆ, ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಅಂತ ಹೇಳಿ. ನೆಕ್ಸ್ಟ್, ರೀಡ್ ದ ಕ್ವೆಶ್ಚನ್ ಥರೋಲಿ. ತುಂಬ ಇಂಪಾರ್ಟೆಂಟ್ ಇದು. ಯಾಕೆ ಅಂದರೆ ಕೆಲವೊಂದು ಸಲ ಒಂದು ಕ್ವೆಶ್ಚನ್ ಅರ್ಧ ಭಾಗ ಆಲ್ರೆಡಿ ನಿಮಗೆ ಫೆಮಿಲಿಯರ್ ಇರುತ್ತೆ. ಕ್ವೆಶನ್ ಪೇಪರ್ ಸೆಟ್ ಮಾಡೋರು ಆ ಕ್ವೆಶನ್ಸ್ ಇದು ಮತ್ತಿನ ಅರ್ಧ ಭಾಗದಲ್ಲಿ ಸ್ವಲ್ಪ ಟ್ವಿಸ್ಟ್ ತಂದಿರ್ತಾರೆ. ನಾವು ಕ್ವೆಶನ್ ಸ್ಟಾರ್ಟಿಂಗ್ ಓದಬೇಕಾದ್ರೆ ಈ ಕ್ವೆಶನ್ ನಾವು ಪಾಸ್ಟ್ ಇಯರ್ ಪೇಪರಲ್ಲಿ ಆಲ್ರೆಡಿ ಓದಿದ್ವಿ, ಇದು ಅದೇ ಕ್ವೆಶನ್ ಅಂತ ಹೇಳಿ ಫಸ್ಟಿಗೆ ನಾವೇನು ಮಾಡ್ತೀವಿ, ಕನ್ಕ್ಲೂಷನ್ಗೆ ಜಂಪ್ ಮಾಡಿಬಿಡ್ತೀವಿ. ಸೊ ಅವಾಯ್ಡ್ ದ್ಯಾಟ್. ಥರೋ ಆಗಿ ಆ ಕ್ವೆಶನ್ ನಮಗೆ ಫೆಮಿಲಿಯರ್ ಇದ್ದರೂ ಕೂಡ ಅದರಲ್ಲಿ ಏನಾದರೂ ಕನ್ಫ್ಯೂಷನ್ ಅಥವಾ ಟ್ವಿಸ್ಟ್ ಇದೆಯಾ, ಹೊಸದಾಗಿ ಅವ್ರೇನಾದರೂ ತಗೊಂಡು ಬಂದಿದ್ದಾರಾ ಅಂತ ಹೇಳೋದ್ರ ಬಗ್ಗೆ ನೀವು ಒಂದಿಷ್ಟು ಗಮನ ಹರಿಸಿ, ಪೇ ಅಟೆನ್ಷನ್, ರೀಡ್ ದ ಕ್ವೆಶನ್. ಫೆಮಿಲಿಯರ್ ಇದ್ದರೂ ಕೂಡ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಅದು ಹಳೆ ಕ್ವೆಶನ್ ಅಥವಾ ಅದರಲ್ಲಿ ಏನಾದರೂ ಟ್ವಿಸ್ಟ್ ತಗೊಂಡು ಬಂದಿದ್ದಾರಾ ಅಂತ ಹೇಳಿ. ಅದಾದ ನಂತರ ಟೇಕ್ ಟೈಮ್ ಟು ಥಿಂಕ್ ಆನ್ಸರ್. ಇದೆಲ್ಲ ಮೈಕ್ರೋ ಸೆಕೆಂಡಲ್ಲಿ ಆಗ್ತಾ ಇರುತ್ತೆ, ಬಟ್ ದಟ್ ಅಮೌಂಟ್ ಆಫ್ ಟೈಮ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ. ನೆಕ್ಸ್ಟ್, ಚೆಕ್ ವೆದರ್ ಯು ಗೆಟ್ ದ ಸೈನ್ ಫ್ರಮ್ ದ ಇನ್ವಿಜಿಲೇಟರ್ ಫಾರ್ ಆಲ್ ಯುವರ್ ಅಡಿಷ್ನಲ್ ಶೀಟ್ಸ್. ನಿಮ್ಮ ಎಲ್ಲ ಅಡಿಷ್ನಲ್ ಶೀಟ್ಸಿಗೆ ಇನ್ವಿಜಿಲೇಟರ್ ಸೈನ್ ಹಾಕಿದ್ದಾರೆ ಅಂತೇಳಿ. ಎಸ್ಪೆಷಲಿ ಎಕ್ಸಾಮ್ ಇನ್ನೇನು ಮುಗಿತಾ ಬರುತ್ತೆ ಆ ಟೈಮಲ್ಲಿ ಎಲ್ಲ ಮಕ್ಕಳು ಇನ್ವಿಜಿಲೇಟರ್ ಹತ್ರ ಶೀಟ್ಸ್ ಕೇಳ್ತಾ ಹೋಗ್ತಾರೆ. ಸೊ ಈ ಟೈಮಲ್ಲಿ ಇನ್ವಿಜಿಲೇಟರ್ ಏನು ಮಾಡ್ತಾರೆ, ಸೈನ್ ಮಾಡ್ಕೊಂಡು ಆಲ್ರೆಡಿ ಸೈನ್ ಮಾಡಿರುವಂಥ ಶೀಟ್ಸ್ ಕೊಡೋದ್ರೆ ಪರವಾಗಿಲ್ಲ, ಬಟ್ ಎಟ್ ಟೈಮ್ಸ್ ಆ ಹರಿ ಮೂಮೆಂಟಲ್ಲಿ ಕೆಲವೊಂದ್ಸಲ ಅವರು ಸೈನ್ ಮಾಡದೆ ನಿಮಗೆ ಕೊಟ್ಟು ಮತ್ತೆ ನಿಮ್ಮ ಹತ್ರ ಬಂದು ಸೈನ್ ಮಾಡುವ ಹಾಗೆ ಹೇಳ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡಿ. ಆ ಥರ ಸಿಚುವೇಷನಲ್ಲಿ ಸೈನ್ ಆಗಿದೆಯಾ ಅಂತ ಹೇಳಿ ರೀಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕೆಂದರೆ ಆ ಒಂದು ಆನ್ಸರ್ ಶೀಟ್ ಏನಾದರೂ ಮಿಸ್ ಆದರೆ ನೀವು ರಿವ್ಯಾಲ್ಯೂಷನಿಗೆ ಹಾಕಬೇಕಾದ್ರೆ ಆ ಒಂದು ಪಾರ್ಟ್ ಆಫ್ ದ ಶೀಟ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಎಫರ್ಟ್, ನಿಮ್ಮ ಮಾರ್ಕ್, ನಿಮ್ಮ ಪರ್ಸೆಂಟೇಜ್, ಎವ್ರಿಥಿಂಗ್ ಗೆಟ್ಸ್ ಅಫೆಕ್ಟೆಡ್. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಯಿಂಟ್. ಮೇಕ್ ಅ ಪ್ರಾಪರ್ ಪ್ಲ್ಯಾನ್ ಟು ರೈಟ್ ದಿ ಆನ್ಸರ್. ಏನೋ ಯದ್ವಾ ತದ್ವಾ ಬರೆಯೋದಲ್ಲ. ನೀವು ಏನಾದ್ರು ಮೂಡ್ ಆಫ್ ಆಗಿದ್ರೂ ಕೂಡ ಟೇಕ್ ಟೈಮ್, ಟ್ರಸ್ಟ್ ಯುವರ್ ಸೆಲ್ಫ್. ಇದಕ್ಕೆ ಇಂಥ ಆನ್ಸರನ್ನು ಬರೆಯೋಣ ಅಂತ ಹೇಳಿ ಒಂದು ಮೈಕ್ರೋ ಸೆಕೆಂಡ್ ಅಷ್ಟಾದರೂ ಕೂಡ ಒಂದು ಸ್ಟ್ರಾಟಜಿ ಮಾಡಿಕೊಂಡು ಆನ್ಸರ್ನ ಬರೀರಿ. ಏನೋ ಒಂದು ಬರೆದು ಸ್ಕ್ರಿಪ್ಟ್ ಮಾಡಿ ಬರೋದಲ್ಲ ಅಂತ ಹೇಳಿ. ನೆಕ್ಸ್ಟ್, ಮ್ಯಾನೇಜ್ ಯೋರ್ ಟೈಮ್ ಆ್ಯಂಡ್ ಸ್ಟೇ ಕಾಮ್. ತುಂಬ ಇಂಪಾರ್ಟೆಂಟ್. ನಿಮಗೆ ಪಾರ್ಟ್ಗಳಿರುತ್ತೆ, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ ಅಂತ ಹೇಳಿ. ಯಾವ ಪಾರ್ಟ್ ಇಸ್ ಈಸಿ ಫಾರ್ ಯು ಆ ಪಾರ್ಟನ್ನು ಚೂಸ್ ಮಾಡಿ. ಯಾವುದೋ ಒಂದು ರ್ಯಾಂಡಮ್ ಆಗಿ ಅಲ್ಲಿಂದ ಕ್ವೆಶನ್, ಇಲ್ಲಿಂದ ಕ್ವೆಶನ್, ಮಿಡ್ಲಿಂದ ಕ್ವೆಶನ್ಸ್ನ ತೊಗೊಂಡು ಬಂದು ತುಂಬ ರ್ಯಾಂಡಮೈಸ್ ಮಾಡಬೇಡಿ. ಸಾಧ್ಯವಾದಷ್ಟು ಯಾವುದಾದ್ರೂ ಒಂದು ಪಾರ್ಟ್ ನಿಮಗೆ ತುಂಬ ಕಾನ್ಫಿಡೆಂಟ್ ಇರುವಂಥದ್ದಾದರೆ ಅದನ್ನು ಚೂಸ್ ಮಾಡಿ ನೀಟಾಗಿ ಆನ್ಸರನ್ನು ಬರಿತಾ ಹೋಗಿ, ಪ್ರೆಸೆಂಟ್ ಮಾಡ್ತಾ ಹೋಗಿ. ನೀವು ಎಷ್ಟು ಕಾಮಾಗಿರ್ತೀರೋ ಅಷ್ಟು ನಿಮಗೆ ನೀಟಾಗಿ ಆನ್ಸರನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಲಿಸನ್ ಟು ವರ್ಬಲ್ ಇನ್ಸ್ಟ್ರಕ್ಷನ್ಸ್. ಕೆಲವೊಂದು ಸಲ ಕ್ವೆಶನ್ ಪೇಪರಲ್ಲಿ ಎರರ್ಸ್ ಇರುತ್ತೆ. ಆವಾಗ ಯಾರಾದರೂ ಒಬ್ಬರು ಇನ್ವಿಜಿಲೇಟರ್ ಪರ್ಮಿಷನ್ ಕೇಳಿ ನಿಮ್ಮ ಎಕ್ಸಾಮಿನೇಷನ್ ಹಾಲಿಗೆ ಬಂದುಬಿಟ್ಟು ಎರರ್ಸನ್ನು ಓರಲಿ ಅಥವಾ ವರ್ಬಲಿ ಡಿಕ್ಟೇಟ್ ಮಾಡ್ತಾ ಹೋಗ್ತಾರೆ.
ನೀವು ಆ ಟೈಮಲ್ಲಿ ಬಿಸಿ ರೈಟಿಂಗ್ ದಿ ಆನ್ಸರ್, ಮ್ಯಾಮ್ ಹೇಳಿದರೆ ಟೈಮ್ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ ಐ ಕೆ ನಾಟ್ ಲಿಸನ್ ಟು ದೆಮ್, ಲೆಟ್ ಮೀ ರೈಟ್ ಮೈ ಓನ್ ಕಂಟೆಂಟ್ ಅಂತ ಹೇಳಿ ಮಾಡೋದಾದರೆ ಸಮ್ಟೈಮ್ಸ್ ಕೆಲವೊಂದಷ್ಟು ಗ್ರೇಸ್ ಮಾರ್ಕ್ ಇರುವಂಥ ಕ್ವೆಶನ್ಸ್ಗೆ ನೀವು ಆನ್ಸರ್ ಬರೀಬೇಕಾಗಿರೋದಾಗಿರ್ಬೋದು, ಯಾವುದೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಮಾಡ್ತಾರೆ ಅಲ್ಲಿ ಮಿಸ್ ಔಟ್ ಮಾಡ್ತಾರೆ. ಸೊ ಆಲ್ವೇಸ್ ಬಿ ಅಲರ್ಟ್. ನೀವು ಎಷ್ಟೇ ಫೋಕಸ್ಡ್ ಆಗಿದ್ರು ಕೂಡ ಏನಾದ್ರದ್ದು ವರ್ಬಲ್ ಇನ್ಸ್ಟ್ರಕ್ಷನ್ ಬಂತು ಅಂತ ಹೇಳಿದ್ರೆ ಡಿಸ್ಟ್ರಾಕ್ಷನ್ ಆಗಬೇಡಿ, ರ್ಯಾದರ್ ಪೇ ಅಟೆನ್ಷನ್ ಟು ಇಟ್, ಕಮ್ ಬ್ಯಾಕ್ ಟು ದ ಆ ಸ್ಪ್ಯಾನ್ ಆಫ್ ಅಟೆನ್ಷನ್ ನೀವೇನು ಕೊಡ್ತಾ ಇದ್ರಿ ಆ ಒಂದು ಆನ್ಸರ್ ಬರೀಲಿಕ್ಕೆ, ಅದಕ್ಕೆ ನೀವು ರಿಟರ್ನ್ ಆಗಿ ಅಂತ ಹೇಳಿ. ದೆನ್ ಸ್ಟೇ ರಿಲ್ಯಾಕ್ಸ್ಡ್ ಆ್ಯಂಡ್ ಕ್ರಾಸ್ ಚೆಕ್. ತುಂಬ ಇಂಪಾರ್ಟೆಂಟ್. ತುಂಬ ಜನ ಮಕ್ಕಳು ಈ ರಿಲ್ಯಾಕ್ಸ್ ಆಗಿರೋದಿಲ್ಲ, ಹರಿಬರಿಯಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಆನ್ಸರ್ಸ್ನ ಒಟ್ಟಿಗೆ ಬರೀತಾರೆ, ಟೈಮ್ ಮ್ಯಾನೇಜ್ ಮಾಡೋದಿಲ್ಲ, ಆಮೇಲೆ ಅವರು ಕ್ರಾಸ್ ವೆರಿಫೈ ಮಾಡೋದಿಲ್ಲ. ತುಂಬ ಇಂಪಾರ್ಟೆಂಟ್ ಏನಂತ ಹೇಳಿದರೆ ಎಕ್ಸಾಮಿನೇಷನಲ್ಲಿ ನೀವು ಯಾವ ಕ್ವೆಶ್ಚನಿಗೆ ಯಾವ ಆನ್ಸರ್ ಬರೀತಾರೆ ಆ ಕ್ವೆಶ್ಚನ್ ನಂಬರನ್ನು ಕರೆಕ್ಟಾಗಿ ಅಲ್ಲಿ ರೆಪ್ರೆಸೆಂಟ್ ಮಾಡಿ. ಕ್ವೆಶ್ಚನ್ ನಂಬರ್ ಇಲ್ಲ ಅಂತ ಹೇಳಿದ್ರೆ ಆ ಆನ್ಸರ್ ವ್ಯಾಲಿಡ್ ಆಗಲ್ಲ. ಸೊ ಹಾಗಾಗಿ ನಿಮ್ಮ ಒಂದು ನೇಮ್, ರೋಲ್ ನಂಬರ್ ಏನೇನು ಬರೀತಿರೋ ಪ್ರತಿಯೊಂದು ಇಂಪಾರ್ಟೆಂಟ್. ಅದರ ಮೇಲೆ ಚಿತ್ತು ಮಾಡಬೇಡಿ, ಓವರ್ ರೈಟ್ ಮಾಡಬೇಡಿ. ಸೊ ಅದಕ್ಕೋಸ್ಕರನೇ ಹೇಳಿದ್ದು ಸ್ಟೇ ರಿಲ್ಯಾಕ್ಸ್ಡ್ ಅಂತ ಹೇಳಿ. ನೀವು ಜಾಸ್ತಿ ಟೆನ್ಷನ್ ಮಾಡ್ತೀರಾ, ಜಾಸ್ತಿ ಕ್ರಾಸ್ ಮಾಡ್ತೀರಾ, ನಿಮ್ಮ ಎಕ್ಸಾಮಿನೇಷನಲ್ಲಿ ನಿಮ್ಮ ಪೇಪರ್ನ ಇವ್ಯಾಲ್ಯೂಯೇಟ್ ಮಾಡುವವರು ಯಾರಾದರೂ, ಎಕ್ಸಾಮಿನೇಷನ್ ನಂತರ ಪೇಪರ್ನ ಇವ್ಯಾಲ್ಯೂಯೇಟ್ ಮಾಡೋರು ನಿಮ್ಮ ಪೇಪರಲ್ಲಿ ಜಾಸ್ತಿ ಸ್ಕ್ರಿಬ್ಬಿಂಗ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ದಟ್ ಯು ಆರ್ ಟೆನ್ಸ್ಡ್, ಯು ಆರ್ ಆ್ಯಂಕ್ಷಿಯಸ್ ಅಂತ ಹೇಳಿ. ಅಂಥ ಒಂದು ಇಂಪ್ರೆಷನ್ಗೆ ನೀವು ಒಳಗಾಗಬೇಡಿ ಅಂತ ಹೇಳೋದು ನನ್ನ ಒಂದು ರಿಕ್ವೆಸ್ಟ್. ಸೊ ಈ ಇಷ್ಟು ಟಿಪ್ಸನ್ನು ನೀವು ಎಕ್ಸಾಮಿನೇಷನ್ ಹಾಲಲ್ಲಿ ಫಾಲೋ ಮಾಡಿ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ಮೋರ್ ಟಿಪ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಚೆನ್ನಾಗಿ ಎಕ್ಸಾಮ್ಸ್ ಬರೀರಿ ಆ್ಯಂಡ್ ವಿಲ್ ಸಿ ಯು ಅಗೇನ್ ಇನ್ ಅನದರ್ ವಿಡಿಯೋ. ಬಾಯ್.